ನಮಸ್ಕಾರ ಕರ್ನಾಟಕ. ಯಾ RCB ಸತತ 18 ವರ್ಷಗಳ ನಂತರ ಈ ಸರಿ ಕಪ್ ಗೆಲ್ಲಲೇಬೇಕು ಅಂತೇಳಿ ಹಠ ತೊಟ್ಟು ಒಂದೊಳ್ಳೆ ಟೀಮ್ ಕಟ್ಕೊಂಡು ಈ ಸರಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಎಷ್ಟು ಖುಷಿ ಆಗ್ತಿದೆ ಕರ್ನಾಟಕ ಜನತೆಗೆ ಅಂತ ಹೇಳಿದ್ರೆ, 18 ವರ್ಷ ಕಾದಿದ್ದೀವಿ, ಒಂದೇ ಒಂದು ಕಪ್ ಬಂದಿಲ್ಲ ಅಂಥೇಳಿ ನಮ್ಮ ಮನಸ್ಸಿನಲ್ಲಿ ಎಷ್ಟು ಕಾತರವಾಗಿದ್ವಿ. ಈ ಸರಿ ಆ ಕನಸು ನನಸಾಗುವ ಎಲ್ಲ ಸಾಧ್ಯತೆಗಳು ಇವೆ. ಮೊದಲೇ ಬಾರಿಗೆ RCB ತಂಡಕ್ಕೆ ನಾವು ಒಂದು ದೊಡ್ಡ ಅಭಿನಂದನೆಗಳನ್ನ ತಿಳಿಸೋಣ. ಫೈನಲ್ಗೆ ಲಗ್ಗೆ ಇಟ್ಟಿದೆ. ನಾವು ಅಂದ್ಕೊಂಡಂಗೆ ಫೈನಲ್ಗೆ ಬಂದಿದೆ. ಅಹಮದಾಬಾದ್ನಲ್ಲಿ ನಡೆಯುವಂಥ ಪಂದ್ಯದಲ್ಲಿ ಡೆಫಿನೆಟ್ ಆಗಿ ನಾವು ಫೈನಲ್ ಅನ್ನ ಗೆಲ್ತೀವಿ. ವಿರಾಟ್ ಕೊಹ್ಲಿ ಅವರ ಕನಸನ್ನ ನನ್ಸ್ ಮಾಡ್ತೀವಿ. 18ನೇ ವರ್ಷ ಆದರೂ ಕಪ್ ಗೆದ್ದಿಲ್ಲ ಅನ್ನೋ ಆಸೆ ಇತ್ತಲ್ಲ, ಅದನ್ನು ಖಂಡಿತವಾಗೂ ಈಡೇರಿಸ್ತಾರೆ ನಮ್ಮ RCB ತಂಡದವರು ಅಂತ ಹೇಳ್ಬೋದು. ಇವತ್ತು ಈ ಮ್ಯಾಚ್ ಬಗ್ಗೆ ಯಪ್ಪ ಎಂಥ ಮ್ಯಾಚ್ ಇದು, ಎಂಥ ಬೌಲಿಂಗ್ ಪ್ರದರ್ಶನ. ಕಳೆದ ಮ್ಯಾಚಲ್ಲಿ ಏನು ನಮ್ಮ RCB ಬೌಲರ್ ಹಿಂಗೆ ಒರ್ಸ್ಕೊಂಡ್ಬಿಟ್ರಲ್ಲ ಅಂತೇಳಿ ಎಲ್ಲ ಅನ್ಸ್ಕೊಂಡ್ಬಿಟ್ಟಿತ್ತು. ಅದು ಬ್ಯಾಟಿಂಗ್ ಪಿಚ್ ಆಗಿತ್ತು, ಆದರೂ ಬಿಟ್ಟಿಲ್ಲ. ಅಲ್ಲಿ ಜಿತೇಶ್ ಶರ್ಮಾ ಮತ್ತು ಮಯಾಂಕ್ ಅಗರ್ವಾಲ್ ತುಂಬ ಅದ್ಭುತವಾಗಿ ಆಡಿ ಏನು ದಾಖಲೆಯ ರನ್ ಚೇಂಜ್ ಮಾಡಿ ನಮಗೆ ಗೆಲ್ಸ್ಕೊಟ್ಟಿದ್ರು ಪ್ಲೇ ಆಫ್ ಹಂತದಲ್ಲಿ. ಇವಾಗ ಫೈನಲ್ಗೆ ಲಗಿಡೋ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿ ಅತಿ ಸುಲಭವಾಗಿ ಪಂದ್ಯವನ್ನ ನೀರು ಕುಡ್ದಂಗೆ ಗೆದ್ಬಿಟ್ರು ಅಂತೇಳಿ ಅನ್ಸುತ್ತೆ. ಟಾಸ್ ಗೆದ್ದಿರುವಂಥ ನಮ್ಮ ನಾಯಕ ರಜತ್ ಪತಿದಾರ್ ಮೊದಲ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಅವರ ಬೌಲಿಂಗನ್ನು ಸಮರ್ಥನೆ ಮಾಡಿಕೊಂಡಂತೆ ನಮ್ಮ RCB ಬೌಲರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ಕೊಂಡು ಮೊದಲ 1.2 ಓವರ್ಗಳಲ್ಲೇ ಮೊದಲೇ ವಿಕೆಟನ್ನು ತಂದುಕೊಟ್ರು. ಹಾಗಾಗಿ ಭುವನೇಶ್ ಕುಮಾರ್ 1 ವಿಕೆಟು, ಯಶ್ ದಯಾಳ್ ಅವರು 2 ವಿಕೆಟು, ಆಮೇಲೆ ಹೇಜಲ್ವುಡ್ ಮತ್ತೆ RCB ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ವಿ. ನೋಡಿ, ಅವರಿಲ್ಲ ಅಂದರೆ ಬೌಲಿಂಗ್ ವಿಭಾಗ ಹೋಗ್ಬಿಟ್ಟಿತ್ತು ಅಂತ ಅಂದ್ಕೊಂಡಿದ್ವಿ. ಮತ್ತೊಮ್ಮೆ RCB ತಂಡಕ್ಕೆ ಅವ್ರು ಬಂದರು, ತುಂಬ ಚೆನ್ನಾಗಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು, 3 ವಿಕೆಟ್ ತಗೊಂಡಿದ್ದಾರೆ. ಇನ್ನೊಬ್ಬ ಬೌಲರ್ ಬಗ್ಗೆ ಹೇಳಲೇಬೇಕು ನಾನು, ಶ್ರೇಯಸ್ ಶರ್ಮಾ. ಎಂಥ ಅದ್ಭುತ ಬೌಲಿಂಗ್ ರೀ ಇವತ್ತು, 3 ವಿಕೆಟ್ ಅವರು ಕೂಡ ತಗೊಂಡು ಒಟ್ಟಾರೆಯಾಗಿ ಅವ್ರಿಗೆ 14.1 ಓವರ್ಗಳಲ್ಲಿ 101 ರನ್ಗೆ ಅವ್ರನ್ನ ಆಲ್ ಔಟ್ ಮಾಡಿದ್ದೀವಿ. ಆಹಾ, ಎಂಥ ಮ್ಯಾಚ್. ಇನ್ನೇನು 101ಕ್ಕೆ ಆಲ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾವು ಈ ಪಂದ್ಯವನ್ನು ಗೆದ್ದಂಗೆ ಅಂತೇಳಿ ಅನ್ಕೊಂಡು. ಅದೇ ಬ್ಯಾಟಿಂಗ್ ಬಂದಾಗ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ಸಾರ್ಟ್ ಅವರು ತುಂಬ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಅಲ್ಪ ಮೊತ್ತಕ್ಕೆ ಔಟ್ ಆದರೂ ಪರವಾಗಿಲ್ಲ, ಫಿಲಿಪ್ಸಾರ್ಟ್ ನಾಟ್ ಔಟ್ ಆಗಿ ಉಳ್ಕೊಂಡು ಹಾಫ್ ಸೆಂಚುರಿಯನ್ನು ಕೂಡ ಹೊಡೆದ್ರು. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಇದ್ರ ಜೊತೆಗೆ ಇನ್ನೊಂದು ನಮ್ಮ ವಿನಯ್ ಕುಮಾರ್ ಮತ್ತೆ ವಿಜಯ್ ಭಾರದ್ವಾಜ್ ಅವರು ಕಾಮೆಂಟ್ರಿ ಮಾಡ್ತಿರುವಂಥ ಸಂದರ್ಭದಲ್ಲಿ ABD ಅವರು ಜಾಯ್ನ್ ಆಗಿದ್ದು, ನಮ್ಮ RCBಯ ಮಿಸ್ಟರ್ 360 ಅವರು ಜಾಯ್ನ್ ಆಗಿದ್ದು ನಮಗೆ ತುಂಬ ಖುಷಿಯನ್ನು ಕೊಡ್ತು. ಹಾಗೆ ಫೈನಲ್ ಮ್ಯಾಚ್ ನೋಡೋದಕ್ಕೆ ಖಂಡಿತವಾಗಿ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಖಂಡಿತವಾಗಿ ಬಂದೇ ಬರ್ತಾರೆ. ನಾವೆಲ್ಲರೂ ಕೂಡ ಕಾತರದಿಂದ ಕಾಯೋಣ ಫೈನಲ್ಗೋಸ್ಕರ. ದೇವರಲ್ಲಿ ಹರಕೆ ಹೊತ್ಕೊಳ್ಳೋಣ. 18ನೇ ವರ್ಷದ ಕನಸು ಖಂಡಿತ ನನ್ಸಾಗ್ಲಿ. ಮಿಸ್ಟರ್ 360 ಈ ಸರಿ ಬಂದಿದ್ದಾರೆ ಅಂದರೆ ಡೆಸ್ಟಿನಿ, ಈ ಸರ ಕಪ್ ನಮ್ಮದೇ ಅಂತ ಹೇಳಿ. ನೋಡಿ, ಅಲ್ಲಿ ಎದುರುಗಡೆ ತಂಡದವರು 3 ಬ್ಯಾಟ್ಸ್ಮನ್ ಕೇವಲ 2 ಅಂಕಿಯನ್ನು ದಾಟಿದ್ದು ಅಂದರೆ ನಮ್ಮ RCBಯ ಬೌಲಿಂಗ್ ಎಷ್ಟು ಸಖತ್ತಾಗಿತ್ತು ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ. ಮಾರ್ಕಸ್ ಸ್ಟೋನಿಸ್ 26, ಉಮರ್ ಜಾಯ್ 18 ಮತ್ತು ಪ್ರಭು ಸಿಮ್ರನ್ 18 ರನ್ ಅಷ್ಟೇ ಹೊಡೆದಿದ್ದು ಬಿಟ್ರೆ ಬೇರೆ ಯಾರು ಕೂಡ 2 ಅಂಕಿಯನ್ನು ದಾಟಲೇ ಇಲ್ಲ. ಅಂದರೆ ನಮ್ಮ RCB ಬೌಲರ್ ಇವತ್ತು ಅಷ್ಟು ಅದ್ಭುತವಾಗಿ ಬೌಲಿಂಗನ್ನು ಪ್ರದರ್ಶನ ನೀಡಿದ್ದಾರೆ. ಅವರು ಒಂದ್ಸರಿ ಜೋರಾಗಿ ಜೈ ಅಂತ ಹೇಳೋಣ. ನಾವು ನಮ್ಮ RCB ತಂಡಕ್ಕೆ ಏನು ಡೈ ಹಾರ್ಡ್ ಫ್ಯಾನ್ಸ್ ಅಂತ ಏನು ಕರಿತೀವಲ್ಲ, ನಾವು ಆಗಿರೋದ್ರಿಂದ ಡೆಫಿನೆಟ್ ಆಗಿ ಈ ಸರಿ RCB ಪಂದ್ಯ ಗೆಲ್ಲುತ್ತೆ. ಈ ಸರಿ ಕಪ್ ನಮ್ಮದೇ. ನೋಡಿ, ಯಾರಿಗೆಲ್ಲ RCB ಫೈನಲ್ಗೆ ಹೋಗಿದೆ, ಈ ವಿಡಿಯೋ ಇಷ್ಟ ಆದರೆ ಜೈ RCB ಅಂತೇಳಿ ಕಮೆಂಟ್ ಮಾಡಿ. ಫೈನಲಲ್ಲಿ ಮತ್ತೆ ಮೀಟ್ ಆಗೋಣ. ಮತ್ತೆ RCB ಪರವಾಗಿ ನಾವು ಮತ್ತೊಂದು ಜೈಕಾರ ಹಾಕ್ತಾ, ಅವತ್ತು ಒಂದು ವೇಳೆ ಗೆದ್ದಿದ್ಯಾದರೆ ಇಡೀ ಕರ್ನಾಟಕನೇ ಹಬ್ಬ ಆಚರಿಸುತ್ತೆ ಡೆಫಿನೆಟ್ ಆಗಿ. ನಾನಂತೂ ಒಂದು ಸರ ಪಟಾಕಿ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಡೆಫಿನೆಟ್ ಆಗಿ ಹೊಡಿತೀನಿ ಒಂದು ಪಟಾಕಿನ ಅಂತೇಳಿ. ಎಷ್ಟು ಖುಷಿ ಆಯಿತು. ಮೊನ್ನೆ 11:30ವರೆಗೂ ನೋಡಿದೆ ಮ್ಯಾಚು. ಈ ಮ್ಯಾಚ್ ಗೆಲ್ಲಲ್ಲ ಅಂದ್ಕೊಂಡು ಪ್ಲೇ ಆಫಲ್ಲಿ ಗೆದ್ಕೊಂಡ್ವಿ. ಇವತ್ತು 11:30 ಆಗ್ಬಿಡುತ್ತೆ ಅಂದ್ಕೊಂಡೆ. ಅತಿ ಸುಲಭವಾಗಿ ನೀರು ಕುಡ್ದಂಗೆ ಈ ಮ್ಯಾಚನ್ನು ಗೆದ್ದಿದ್ದಾರೆ. ನಿಮಗೂ ಈ ಮ್ಯಾಚ್ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾಗಿ ಮತ್ತೊಮ್ಮೆ ನಮಸ್ಕಾರ ಕನ್ನಡ. ಈ ಸರಿ ಕಪ್ಪು ನಮ್ಮದೇ.